ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಆರಾಮಿದ್ರಿ ಅಂತ ಭಾವಿಸ್ತಾ ಇದ್ದೀನಿ. ಈ ಸಂಖ್ಯಾಶಾಸ್ತ್ರ ನಮ್ಮ ಬರದಲ್ಲಿರುವಂಥ ಹಣೆ ಬರವನ್ನ ಬದಲಾವಣೆ ಮಾಡಿಕೊಳ್ಳಕ್ಕೆ ಹನುಮಂತನ ಕೃಪಾಭಿಕ್ಷೆಯಿಂದ, ನಮ್ಮ ಪೂರ್ವಜರ ದಯದ ಕೃಪಾಭಿಕ್ಷೆಯಿಂದ ಕೊಟ್ಟಂತ ಅದ್ಭುತವಾದಂತ ಒಂದು ವಿದ್ಯೆ. ಈ ವಿದ್ಯೆಗಳಲ್ಲೇ 7ರಿಂದ 8 ರೀತಿ ವಿದ್ಯೆಗಳನ್ನ ಕಲಿಬಹುದು. 6 ತಿಂಗಳು ನಿಮ್ಮನ್ನ ನೀವು ಸರಿಯಾದ ಸಮಯವನ್ನು ಕೊಟ್ಟುಕೊಂಡು ಪ್ರಯತ್ನ ಪಟ್ರೆ, ನಮಗೆ ನಾವು ಒಂದು ಹೆಜ್ಜೆ ಇಟ್ಟರೆ ಭಗವಂತ 99 ಹೆಜ್ಜೆನ ನಡೆಸ್ತಾನ. ಆ ರೀತಿ ಅದ್ಭುತವಾದಂತಹ ಈ ಅತೀಂದ್ರಿಯ ಶಕ್ತಿಗಳ ವಿದ್ಯೆಯನ್ನ ಕಲಿಯೋದಕ್ಕೆ ನಿಮಗೆ ಆಸಕ್ತಿ ಹಾಗೂ ನಿಮ್ಮ ಇಂದಿನ ಜನ್ಮದ ಪುಣ್ಯದ ಪ್ರತಿಫಲ ಇದ್ದರೆ ಮಾತ್ರನೇ ಕಲಿತಾರ. 100ರಲ್ಲಿ 90 ಜನ ಆಸಕ್ತಿ ಇರುತ್ತೆ, ಕಲಿಯಕ್ಕೆ ಅವಕಾಶ ಕೊಡಲ್ಲ ಭಗವಂತ. ಅವ್ರದ್ದು ಆರ್ಥಿಕ ಪರಿಸ್ಥಿತಿನೂ ಇರ್ಬೋದು, ಅದೇ ರೀತಿಯಲ್ಲಿ ಅವ್ರ ದೈಹಿಕ ಪರಿಸ್ಥಿತಿನೂ ಇರ್ಬೋದು, ಅದೇ ರೀತಿಯಲ್ಲಿ ಅವ್ರ ಮಾನಸಿಕ ಪರಿಸ್ಥಿತಿನೂ ಇರ್ಬೋದು. ಈ ಸಂಖ್ಯಾಶಾಸ್ತ್ರದಿಂದ ಒಂದು ಅತೀಂದ್ರಿಯ ಶಕ್ತಿಗಳಲ್ಲಿ ಒಂದು ಕೊಡೆ ರೀತಿಯಲ್ಲಿರುವಂತಹ ಒಂದು ಕೊಡೆಯ ತನ್ನ ಪದರು ರೀತಿಯಲ್ಲಿ ಯಾವ ರೀತಿಯಲ್ಲ ಹಂಗ ಸಂಖ್ಯಾಶಾಸ್ತ್ರಗಳಲ್ಲೇ 8 ರೀತಿಯಲ್ಲಿ ಸಂಖ್ಯಾಶಾಸ್ತ್ರ ಬರ್ತಾವ. ಆ ಪ್ರತಿಯೊಂದು ಸಂಖ್ಯಾಶಾಸ್ತ್ರ ಪೈಥಾಗರಸ್ ಇರ್ಬೋದು, ಆ ವೇದಿಕ್ ನ್ಯೂಮರಾಲಜಿ ಇರ್ಬೋದು, ಲೋಷಗ್ರಿಡ್ ಇರ್ಬೋದು, ಚಾರ್ಡೆನ್ ಇರ್ಬೋದು, ಅದೇ ರೀತಿಯಲ್ಲಿ ಇವು ನೇಮ್ ನ್ಯೂಮರಾಲಜಿ ಇರ್ಬೋದು, ಸೌಂಡ್ ನ್ಯೂಮರಾಲಜಿ ಇರ್ಬೋದು. ಇಂಥ ವಿಚಿತ್ರವಾದಂತಹ ಅದ್ಭುತವಾದಂತಹ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಕಲಿಯೋದಕ್ಕೆ ಎಲ್ಲರನ್ನ ಹೃದಯಪೂರ್ವಕವಾಗಿ ಯೂನಿಟ್ ಮಾಡ್ತಾನೆ. ಫ್ರೀ ಇನ್ಫಾರ್ಮೇಶನ್ ಕ್ಲಾಸಸ್ ಇರುತ್ತೆ. 10 ದಿನ, 10ರಿಂದ 14 ದಿನನೂ ಆಗ್ಬೋದು, ಹೇಳಕ್ಕಾಗಲ್ಲ. ಕನಿಷ್ಠ ಪಕ್ಷ 10 ದಿನ ಅನ್ಕೊಳ್ಳಿ, ಗರಿಷ್ಠ ಪಕ್ಷ 14 ದಿನ ಮೇಲೇನೂ ಆಗುತ್ತೆ. ಆ ರೀತಿ ಇದ್ದಾಗ ನಿಮಗೆ ನೀವು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಇವನ್ನೆಲ್ಲ ಪ್ರಸಂಗಗಳನ್ನ ದಶಗಳನ್ನು ಯಾವ ರೀತಿ ಇರ್ತಾವ ಅವನ್ನೆಲ್ಲ ಕಲಿಯೋದಕ್ಕೆ ಅವಕಾಶ ಮನೆಯಲ್ಲಿ ಇದ್ದು ಕಲಿಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಿಯೋದಕ್ಕೆ ನಿಮಗೆ ಒಂದು ಅದ್ಭುತವಾದಂಥ ಕ್ಲಾಸನ್ನು ಬೆಳಗ್ಗೆ ಮುಂಜಾನೆ 5:30 ಹಿಡಿದ್ಬಿಟ್ಟು 7:30 ಮಟ್ಟ, ಮತ್ತೆ ಅದರೊಳಗೆ ನಿಮ್ಮ ಮೇಲೆ ದೈಹಿಕವಾಗಿ ಈ ಥರ ಕೆಲಸಕ್ಕೂ ಸಹ ಹೋಗ್ಬೋದು. ಈ ರೀತಿ ಹೇಳ್ತಾ ಮತ್ತೆ ಮುಂದೆ ಬರ್ತೇನೆ, ಮುಂದೆ ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ.